And now, may I request Rajesh Natran sir to please join us on stage. Rajesh Natran sir, ಇವತ್ತು ಕಿರುತೆರೆ ಬೆಳ್ಳಿತೆರೆ ಎಲ್ಲೆಡೆ ತಮ್ಮ ವಿಭಿನ್ನ ಪಾತ್ರಗಳ ಮೂಲಕ ನಮ್ಮದೇ ಒಂದು ಸಿಗ್ನೇಚರ್, ಯುನೀಕ್ ಸ್ಟೈಲ್ ಆಫ್ ಸಿಗ್ನೇಚರ್ ನ ಹಾಕ್ತಾ ಇರುವಂತ ಒನ್ ಆಫ್ ದ ಮೋಸ್ಟ್ ಫ್ಯಾಂಟಾಸ್ಟಿಕ್ ಆಕ್ಟರ್, ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಆಕ್ಟರ್ ರಾಜೇಶ್ ನಟರಾಜ್ ಸರ್, ಪ್ಲೀಸ್. ನೋಡಿ ನಿಮ್ಮ ಅಭಿಮಾನಿಗಳು ಏನ್ ಹೇಳ್ತಿದ್ದಾರೆ. ಇವರೆಲ್ಲ ಅಭಿಮಾನಿಗಳಲ್ಲ, ಪಾಪಿಗಳು. ತುಂಬಾ ಒಳ್ಳೆ ಓಪನಿಂಗ್ ಅಲ್ಲಿ ಒಳ್ಳೆ ಮರ್ಯಾದೆ. ಅವರೇ ಹೇಳಿದ್ದು ಬಂದ ತಕ್ಷಣ ಹೇಳ್ಬಿಡು ಅಂತ ಹೇಳಿದ್ರೆ ಅದಕ್ಕೆ. ರಾಜೇಶ್ ಸರ್, ಎಸ್ ಮೇಡಮ್, ನಮಗೆ ಫಸ್ಟ್ ಆಫ್ ಆಲ್ ಇದು ಹೇಳ್ಬೇಕು ಎಲ್ರಿಗೂ ಗೊತ್ತಿರೋ ವಿಚಾರ, ಓಕೆನಾ? ಇಷ್ಟರಲ್ಲಿ ಅಭಿನಯಿಸೋದು ಹೇಗೆ ಅಂತ ತೋರಿಸಿರುವಂತ ಕೆಲವು ನಟರಲ್ಲಿ ನೀವು ಕೂಡ ಪ್ರಮುಖರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಈ ಕೊತ್ತಲವಾಡಿ ಟೀಸರ್ ನೋಡಿದಿರಾ, ನಿಮ್ಮದೇ ಚಿತ್ರ ಇವತ್ತು ಲಾಂಚ್ ಆಗಿದೆ, ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಸರ್? ವೆರಿ ಮಚ್ ಎಕ್ಸೈಟೆಡ್. ಅಂದ್ರೆ ತುಂಬಾ ನನಗೆ ಈ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಆಶ್ಚರ್ಯಗಳು, ಸೀಕ್ರೆಟ್ಗಳು ಎಲ್ಲ ಇತ್ತು. ಸೊ ಇವತ್ತು ನಗ್ತಾ ಇದ್ದಾರೆ ಅಮ್ಮ. ಒಂದು ಏನೋ ಟೀಸರ್ ರಿಲೀಸ್ ಆಗಿದೆ. ಸೊ ಅಗಳಿನಿಂದ ಅನ್ನದ ಪರೀಕ್ಷೆ ಅಂತಾರಲ್ಲ ಹಾಗೆ. ಸೊ ಅಗಳು ಬೆಂದಿದೆ, ಅನ್ನ ಆಗಿದೆ ಅಂತ ಅನ್ಸಿದೆ ನನಗೆ. ಸೊ ಈಗ ಎಲ್ಲರಿಗೂ ಉಣಬಡಿಸ್ತೀವಿ. ಬರೀ ಅನ್ನ ಮಾತ್ರ ಬಡಿಸಲ್ಲ, ಸಾರು, ಹುಳಿ, ಅದಕ್ಕೆ ಏನೇನು ಬೇಕು ಮಸಾಲೆ ಎಲ್ಲವೂ ಇರುತ್ತೆ. ಸೊ ಅದು ಥಿಯೇಟರ್ ಬಂದು ನೋಡ್ಬೋದು. ಬಹಳ ಚೆನ್ನಾಗಿದೆ. ರಾಜು, ಕಂಗ್ರ್ಯಾಚುಲೇಷನ್ಸ್. ಯೂಶಲಿ ಹೊಸಬ್ರು ಬಂದು ಒಂದು ಕತೆ ಹೇಳಿದಾಗ ನಮ್ಗೊಂದು ಏನೋ ಒಂದಿರುತ್ತೆ, ಇವ್ರು ಮಾಡ್ತಾರ, ಸರಿಗ್ ಮಾಡ್ತಾರ ಇಲ್ವಾ, ಏನೋ ಒಂದಿರುತ್ತೆ. ಬಟ್ ರಾಜು ಹೇಳಿದಾಗ ಕತೆ ಚೆನ್ನಾಗಿತ್ತು. ಅಫ್ಕೋರ್ಸ್ ಪಾತ್ರ, ನಾನು ಪೊಲೀಸ್ ಪಾತ್ರ ಮಾಡ್ಲೇಬೇಕಾ ಅಂತ ಹೇಳಿದ್ರೆ, ಇಲ್ಲ ಸರ್ ನಿಮ್ಮನ್ನ ಮನಸ್ಸಲ್ಲಿ ಇಟ್ಕೊಂಡೇ ಬರ್ದಿದ್ದು ಅಂತಾರೆಲ್ಲ ಹೇಳಿದ್ರು. ನಾನು ಅದನ್ನೇ ಹೇಳಿದೆ, ತುಂಬಾ ಜನ ಈ ತರ ಎಲ್ಲ ಹೇಳ್ತಾರೆ ಹಾಗೆ ಹೀಗೆ ಅಂತ. ಬಟ್ ಒಂದು ನಂಬಿಕೆ, ಏನೋ ಒಂದು ಮಾಡ್ತಾ ಇದ್ದಾರೆ ಅನ್ನೋದು ಸರಿ, ಎಲ್ಲ ಒಪ್ಕೊಂಡೇ ಹೋದೆ. ಬಟ್ ಶೂಟಿಂಗ್ ಹೋದಾಗ ಒಂದಷ್ಟು ಕೆಲಸಗಳು ತುಂಬಾ ಚೆನ್ನಾಗಾಯ್ತು. ಅಂದ್ರೆ ಹಿ ವಾಸ್ ವೆರಿ ಪರ್ಟಿಕ್ಯುಲರ್. ನನ್ನ ಶಾರ್ಟ್ ಹೀಗೆ ಬೇಕು, ಮಾತು ಕೂಡ ಹೀಗೆ ಬೇಕು ಅಂತ. ರಘು ನಡಿವಳ್ಳಿ ಅದ್ಭುತವಾದ ಮಾತುಗಳನ್ನ ಬರ್ತಿದ್ದಾರೆ. ಸರ್ ನನ್ನ ಮಾತು ಇದೇ ಶೈಲಿಲೇ ಬೇಕು ಅಂತ ಕೇಳಿದಾಗ ನನಗೆ ಓ ಇಲ್ಲ, ಅಂದ್ರೆ ಒಂದು ಪಕ್ಕ ಕನ್ವಿಕ್ಷನ್ ಇದೆ ಅಂತ ಅರ್ಥ ಆಯ್ತು. ಸರಿ ತಪ್ಪು, ಇದು ಓಡ್ಲಿಲ್ಲ, ಅದೆಲ್ಲವೂ ಸೆಕೆಂಡರಿ. ಬಟ್ ಮನುಷ್ಯನಿಗೆ ಒಂದು ಫಸ್ಟ್ ಕನ್ವಿಕ್ಷನ್ ಇರಬೇಕು, ಅವ್ರ ಬಗ್ಗೆ ಒಂದು ನಂಬಿಕೆ ಇರಬೇಕು. ನಾನು ಈ ತರದ ಸಿನಿಮಾನ ಈ ಪಾತ್ರದ ಮೂಲಕ ಹೀಗೆ ಹೇಳಿಸಿ ಹೀಗೆ ಕನ್ವಿನ್ಸ್ ಮಾಡ್ತೀನಿ ಅಂತ ಅದೊಂದಿದೆ. ಅದನ್ನ ಬಹಳ ಖುಷಿ ಆಯ್ತು ನನಗೆ. ಅದಾದ್ಮೇಲೆ ಅಫ್ಕೋರ್ಸ್ ನಮ್ಮ ಕಾರ್ತಿಕ್, ನೀವು ಅವಾಗಲೇ ಹೇಳ್ತಾ ಇದ್ರಿ ಕಣ್ಣಲ್ಲಿ ಅಭಿನಯಿಸೋದು ಅಂತ. ಆ ಕ್ಯಾಮ್ರಾಮನ್ ಕಣ್ಣಲ್ಲಿ ಅದೆಷ್ಟು ಚೆನ್ನಾಗಿ ಅಭಿನಯಿಸಿದಾರೆ, ಇಂಪಾಸಿಬಲ್. ನನಗೆ ಸ್ಪಾಟ್ ಅಲ್ಲಿ ಅದು ಗೊತ್ತಾಗ್ತಿರ್ಲಿಲ್ಲ. ಬಟ್ ಅವ್ರ ಕೆಲಸನ ನೋಡಿದ್ದೆ. ನನಗೆ ಯಾವಾಗಲೂ ಕ್ಯಾಮ್ರಾಮನ್ ನೋಡಿದ್ರೆ ಏನ್ ಅನ್ಸೋದ್ರೆ, ಈಗ ಪ್ಯಾಕಪ್ ಹೇಳಿ ಹೋಗ್ತಾರೆ ಅವರು ಅಂತ. 10 ಗಂಟೆಗೆ ಶಾರ್ಟ್ ಹೋದ್ರು ಹಿಂಗೆ ತೆಗೆದ್ಬಿಟ್ಟು ಈಗ ಹೋಗ್ತಾರೆ ಅವ್ರು, ಪ್ಯಾಕಪ್ ಹೇಳ್ಬಿಟ್ಟು ಹೋಗ್ತಾರೆ. ಏನೋ ತರ ಇದ್ರು. ಬಂದಿದಾರ ಕಾರ್ತಿಕ್? ಓಕೆ, ಬಹಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅಂಡ್ ಮಾಡಿಸಿದ್ದಾರೆ ರಾಜು ಅವರು. ಸೊ ಎಲ್ಲರ ಕಲ್ಪನೆಯ ಕಣ್ಣಿನ ಭಾವ ಈ ಸಿನಿಮಾದಲ್ಲಿದೆ. ನನಗೆ ಬಹಳ ಇಷ್ಟ ಆಯ್ತು. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಈಗ ಸೀಕ್ರೆಟ್ ಬಗ್ಗೆ ಹೇಳ್ತೀನಿ. ಒಂದು ಕೊತ್ತಲವಾಡಿ ಏನಂದ್ರೆ ನನಗೆ ಸಿನಿಮಾ ಟೈಟ್ಲ್ ಅನ್ನೋದು ಗೊತ್ತಿರಲಿಲ್ಲ. ಗೊತ್ತಿರಲಿಲ್ಲ ನನಗೆ. ಸಿನಿಮಾ ಚೆನ್ನಾಗಾಗ್ತಿದೆ, ದೈತ್ಯ ಪ್ರತಿಭೆಗಳೆಲ್ಲ ಇದ್ದಾರೆ, ಪೃಥ್ವಿ ಅಂಬರ್ ಇದ್ದಾರೆ, ಗೋಪಾಲ್ ಇದ್ದಾರೆ, ಇದಕ್ಕಿಂತ ಇರ್ಬೇಕು, ಒಳ್ಳೆ ಸಿನಿಮಾ ಆಗುತ್ತೆ. ಅವಿನಾಶ್ ಆಕ್ಟ್ ಮಾಡಿದ್ದಾರೆ. ಸೊ ಚೆನ್ನಾಗಾಗುತ್ತೆ ಸಿನಿಮಾ ಅಂತ ನೋಡೋಣ ಅಂತ. ಆಮೇಲೆ ಒಂದೊಂದಾಗ ಕೊತ್ತಲವಾಡಿ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತದೆ. ಇದೇನು ಈ ಥರದ ಹೆಸರಿಟ್ಬಿಟ್ಟಿದಾರಲ್ಲ ಅಂತ ಅನಿಸ್ತು. ಜೊತೆಗೆ ಪೃಥ್ವಿ ಅಂಬರ್ ಅವರ ಚಿತ್ರ ನೋಡಿದೆ, ಬಹಳ ಅದ್ಭುತವಾಗಿತ್ತು. ಎಕ್ಸ್ಪ್ರೆಷನ್ ಇರ್ಬೋದು, ಟೋಟಲ್ ಡಿಸೈನ್ ಇರ್ಬೋದು. ಅದಾದ್ಮೇಲೆ ಒಂದು ಇದ್ದಕ್ಕಿದ್ದಾಗ ಒಂದು ದಿವಸ ಫೋನ್ ಬರುತ್ತೆ, ಸರ್ ನಿಮ್ಮ ಹತ್ರ ಒಬ್ರು ಮಾತಾಡ್ಬೇಕಂತೆ, ಫೋನ್ ಕೊಡ್ತೀನಿ. ಯಾರು? ಯಶ್ ಅವ್ರ ಅಮ್ಮ. ಅವ್ರು ಯಾಕೆ ಮಾತಾಡ್ತಾರೆ ನನ್ನ ಹತ್ರ ಅಂದೆ. ಒಂದು ನಿಮಿಷ ಕೊಟ್ಟೆ ಬಿಟ್ರು. ಏನು ಗೊತ್ತಿಲ್ಲ. ಆ ಕಡೆಯಿಂದ ಧ್ವನಿ, ಅಪ್ಪ ದೊಡ್ಡ ಮಗ ಹೇಗಿದ್ಯಾ ಅಂತ ಫೋನು. ಅಮ್ಮ ಹೇಳಿಮ್ಮ, ಈ ಚಿತ್ರಕ್ಕೆ ನಾನು ನಿರ್ಮಾಪಕಿ ಎಂದ್ರು. ಅಲ್ಲಿ ತನಕ ನನಗೆ ಗೊತ್ತಿಲ್ಲ ಇದು ಇವ್ರದ್ದು ಪ್ರೊಡಕ್ಷನ್ ಅಂತ. ಸೊ ಈ ತರದ ಒಂದು ಸರ್ಪ್ರೈಸ್ ಶಾಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಮ್ಮ, ನನಗೂ ಗೊತ್ತಿರಲಿಲ್ಲ. ಪ್ರೀತಿ ಇಲ್ಲದ ಮೇಲೆ ಯಶ್ ಸರ್ ಅಣ್ಣ. ಹೌದು ಹೌದು, ಯಾ
ಮಗನೇ ನಂದೇ ಬ್ಯಾನರ್ ಶೂಟಿಂಗ್ ಮುಗ್ದಿದೆ ಏನು ಅನ್ಕೋಬೇಡಿ ಸರ್ಪ್ರೈಸ್ ಆಗಿ ಮಾಡಿದ್ದೀನಿ ಅಂತ ಹೇಳಿದ್ದು. ನಿಜವಾಗ್ಲೂ ಇವತ್ತು ಅಣ್ಣ ಅಂತಾನೆ ಕರೆಯೋದಲ್ಲ, ಹೌದು 100% ಅಣ್ಣ ಅಂತಾರೆ. ಜೊತೆಗೆ ಇವರು ತುಂಬಾ ವರ್ಷದಿಂದ ಅಣ್ಣ ತಮ್ಮದಿರು. ನಾವು ನಿಮ್ ಚಿಕ್ಕಣ್ಣ ಅಂತಾನೆ ಕರೆಯೋದು. ಎಷ್ಟು ಮನೇಲೆಲ್ಲ ಮಾತಾಡ್ಬೇಕಾದ್ರೆ ಹಂಗೆ ಹೇಳೋದು. ನೋಡಿ ಆ ಪ್ರೀತಿ ಒಲವನ್ನು ಇಟ್ಕೊಂಡು ಅವ್ರ ತಾಯಿ ನಿಮ್ಮ ಮೊದಲನೇ ಮಗ ಅಂತ ಹೇಳಿ ಕರೆದಿರೋದು. ಡೈರೆಕ್ಟ್ ಸೆಲೆಕ್ಷನ್ ಇವರು ನನಗೆ. ಹೌದು. ಅವರು ಇವರು ಯಾರು ಇನ್ನೊಬ್ರು ಗೋಪಾಲ್ ದೇಶಪಾಂಡೆ ಅವರಿದ್ದಾರೆ, ಅವರು ನಮ್ಗೆ ಸ್ವಲ್ಪ ಆಟ ಆಡ್ಸೋರು. ಅಂದ್ರೆ ಹೆಂಗೆ ಅಂದ್ರೆ ಅವ್ರು ಬೇರೆ ಸಿನಿಮಾಗೆ ಕಮಿಟ್ ಆಗ್ಬಿಟ್ಟಿದ್ರು. ಗೋಪಾಲ್ ಸರ್ ನೆಕ್ಸ್ಟ್ ಸಿನಿಮಾ ನಿಮಗೆ ಚಾನ್ಸ್ ಇಲ್ಲ. ನನಗೆ ಒಳ್ಳೆ ಪಾಯಿಂಟ್ ಹೇಳಿದ್ರಿ ನೋಡಿ. ಇವಾಗ ಕರಿತೀನಿ ಗೋಪಾಲ್ ಸರ್, ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. ಅವ್ರು ಏನ್ ಮಾಡೋರು, ಹಾ ಇಲ್ಲ ನನಗೆ ಬೇರೆ ಕಮಿಟ್ಮೆಂಟ್ ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಂಡ್ರಿ ಗೋಪಾಲ್. ಅದೇ ಅವ್ರು ಸ್ಟ್ರೈಟ್ ಅಮ್ಮನ ಹತ್ರ ಹೋಗ್ತಿದ್ದಾರೆ. ಅಮ್ಮ ನಮಸ್ಕಾರ, ಪೇಮೆಂಟ್ನೇ ಬೇಡ ಅಮ್ಮ ಅಂತಿದ್ದಾರೆ. ಅಮ್ಮ ಒಳ್ಳೆ ಪಾಯಿಂಟ್ ಕೊಟ್ರಿ ಅಮ್ಮ. ಇವ್ರು ಹಂಗೆ ಸರ್ ಪ್ರೆಸ್ ಮೀಟಿಗೆ ಬರ್ತಾರೆ, ಅಲ್ಲೂ ಆಟ ಆಡಿಸ್ತಾರೆ. ಸ್ಟೇಜ್ ಮೇಲೆ ಬಂದ್ರೆ ನಾನ್ ಬರಲ್ಲ ಅಂತಿರ್ತಾರೆ. ಹೌದು, ಮಾತಾಡಿ. The nation wants to know. ಅಲ್ಲ, ನಾನು ಇಷ್ಟು ತೊಂದರೆ ಕೊಟ್ಟಿದ್ದೀನಿ ಅಂತ ನನಗೆ ಇವತ್ತು ಗೊತ್ತಾಯ್ತು. ಬಟ್ ತುಂಬ ಖುಷಿ ಆಗ್ತಾ ಇದೆ. ನೋಡಿ, ಇವ್ರು ಮಾಡಿರೋ ಪಾತ್ರಕ್ಕೂ ಇವ್ರು ಇರೋ ರೀತಿಗೂ ಸಂಬಂಧನೇ ಇಲ್ಲ. ನಿಜವಾಗ್ಲೂ ನನಗೆ ಒಂದು ಸೀನ್ ಮಾಡುವಾಗ ಇವ್ರ ಜೊತೆ ಹೆದರಿಕೆ ಆಗತ್ತೆ. ಅಂದ್ರೆ ಯಾವ ಕ್ಷಣದಲ್ಲಿ ಅದು ಯಾವಾಗ ಹಿಂಗೆ ತಿಂತಾರೆ ಗೊತ್ತಾಗಲ್ಲ, ಏನ್ ಮಾಡ್ತಾರೆ ಗೊತ್ತಾಗಲ್ಲ. ಓಕೆ, ಈ ಥರದ ಏನೇನೋ ಹೇಳಿದ್ನಲ್ಲ ಸೀಕ್ರೆಟ್ ಆಶ್ಚರ್ಯ, ಅದರಲ್ಲಿ ಇವರು ಒಬ್ರು. ಥ್ಯಾಂಕ್ ಯು. ಇವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ನಂಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಡೈರೆಕ್ಟ್ರು. ಅಣ್ಣಮ್ಮ ನಿಮಗೂ ಕೂಡ ಥ್ಯಾಂಕ್ ಯು. ಹೇಳಿಲ್ಲ, ಈಗ ನಾವೆಲ್ಲ ಎಲ್ಲರೂ ನೋಡ್ಲಿ ಅಂತ ಕೆಲಸ ಮಾಡೋ ಒಂದು ವರ್ಗ ಇರುತ್ತೆ, ಎಲ್ಲರೂ ನೋಡ್ತಾ ಇದ್ದಾರೆ ಅನ್ಕೊಂಡು ಕೆಲಸ ಮಾಡೋ ಒಂದು ವರ್ಗ ಇರುತ್ತೆ. ಆ ಸಾಲಿಗೆ ಅಮ್ಮ ಮತ್ತೆ ಅರುಣ್ ಕುಮಾರ್ ಅವರು ಸೇರಿದ್ದಾರೆ. ಯಾಕಂದ್ರೆ ಮಗನ ಕೀರ್ತಿ, ಪ್ರತಿಷ್ಠೆ ಮತ್ತೆ ಅವರ ಟ್ಯಾಲೆಂಟು ಎಲ್ಲವೂ ಗೊತ್ತು ಅವರಿಗೆ. ಜಗತ್ತು ಅವ್ರನ್ನ ನೋಡುತ್ತೆ ಅಂತ ಗೊತ್ತು. ಅದಕ್ಕೆ ಹೇಗೆ ಕೆಲಸ ಮಾಡಬೇಕು ಅನ್ನೋದು ಅವ್ರಿಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ. ಅದೆಲ್ಲ ಇದ್ದಾಗಲೇ ಈ ಥರದೊಂದು ಅಚ್ಚುಕಟ್ಟಾದ ಒಂದು ಜವಾಬ್ದಾರಿಯುತ ಕೆಲಸ ಆಗುತ್ತೆ ಅಂತ ನನಗನ್ಸುತ್ತೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಾನಂತೂ ಕಾಯ್ತಾ ಇದ್ದೀನಿ. ಬಹಳ ಖುಷಿ ಆಯಿತು ಟೀಸರ್ ಇವತ್ತು ನೋಡಿ. ಬಹಳ ಮುದ್ದಾಗಿದೆ. ಆ್ಯಂಡ್ ಕಾವ್ಯ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಆ್ಯಂಡ್ ಎವ್ರಿಬಡಿ ಇಲ್ಲಿ ಅಸೋಸಿಯೇಟ್ಸ್ ಎಲ್ಲ ನೋಡಿದ್ರೆ ಭಾಳ ಚಾಮರಾಜನಗರದ ಶೆಕೆನಲ್ಲಿ, ಆ ಮರಳ ದಂಡೆನಲ್ಲಿ ಒದ್ದಾಡ್ತಾ ಇದ್ದಿದ್ದು, ಕೆಲಸ ಮಾಡ್ತಾ ಇದ್ದಿದ್ದು, ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಆ್ಯಂಡ್ ಇವ್ರ ಬಗ್ಗೆ ನಾನು ಹೇಳಬೇಕಾಗಿಲ್ಲ, ನೋಡಿದ್ದೀರಿ. ನೋಡಿ ಹೆಂಗಿದ್ದಾರೆ, ಇದಕ್ಕೂ ಮಾಡಿರೋದಕ್ಕೂ ನೋಡಿ, ಸಿನಿಮಾ ನೋಡಿ ಗೊತ್ತಾಗತ್ತೆ ನಿಮ್ಗೆ. ಆನ್ ಸ್ಟೇಜ್ ಸೈಲೆಂಟ್, ಆನ್ ಸ್ಕ್ರೀನ್ ವೈಲೆಂಟ್. ಯಪ್ಪ, ಭಯಂಕರ. ಎಸ್, ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗ್ಲಿ. ಅಮ್ಮ ನಿಮಗೆ ಎಸ್ಪೆಷಲಿ ನಿಮಗೆ ಒಳ್ಳೇದಾಗ್ಲಿ. ಅನ್ಕೊಳ್ಳೋದಲ್ಲ, ಅನ್ಕೊಂಡಾಗೋಗಿದೆ. ಅದು ಮುಂಚೆ ಅನ್ಕೊಂಡ್ಬಿಟ್ರೆ ನೀವು ಕಾಸು ಕೊಡಲ್ವೇನೋ ಅಂತ ಸುಮ್ಮನೆ ಆಗ್ಬಿಟ್ಟಿದೆ. ಈ ಕಾಸೆಲ್ಲ ಬಂದಾಗಿದೆಲ್ಲ ನಮ್ದೇ. ನೀವು ಮುಂಚೆನೆ ಸರ್ಪ್ರೈಸ್ ಕೊಟ್ಟಿದ್ರೆ ಬೇರೆ ತರ ಇರೋದು ನಮ್ಮ ಮನೆ ಸಿನಿಮಾ, ಅಥವಾ ನಮ್ಮ ಅದಕ್ಕೆ ಪ್ರತಿಕ್ರಿಯೆ. ಯಾಕೆ ಅದಕ್ಕೆ ಇಲ್ಲಪ್ಪ, ನೀವು ತಮ್ಮ ಅನ್ಬಿಟ್ಟು ಈ ತರ ಎಲ್ಲ ಹೇಳಂಗೆ ಇಲ್ಲ ನೀವು. ಅಲ್ಲಲ್ಲ, ಅವೆಲ್ಲ ಹೇಳಂಗಿಲ್ಲ ಅಂದ್ರೆ. ಸೊ ಈ ತರದ್ ಇನ್ನೊಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿಮ್ಮ. ಎಲ್ಲಾ ಸಿನಿಮಾದಲ್ಲೂ ನಂಗೊಂದು ಪಾತ್ರ ಕೊಡಿ ಅಷ್ಟೇ. ನಂದೊಂದು ರಿಕ್ವೆಸ್ಟ್, ಅಮ್ಮನ ಹತ್ರ ಒಂದು ಲೇಪನ್ ಮೈಕ್ ಹಾಕಿ ಇಟ್ಬಿಡಿ. ಅಮ್ಮ ಅವಾಗ ಮಾತಾಡ್ತಾ ಇರೋದೆಲ್ಲ ಪಂಚ್ಗಳು ಸಾಕಾಗಿದೆ, ನೇರ ನುಡಿ. ಸರ್ ತಲೆ ಕೆಡ್ಸ್ಕೊಬೇಡಿ, ಅಷ್ಟೇ ಮುಗೀತು ಅಷ್ಟೇ. ಅಂತೀರ ಮಾತಾಡ್ಲೇಬೇಕಾ? ಮತ್ ನಂಗೆ ಹೇಳ್ಬಾರ್ದು ಏನೋ ಅವ್ರ ಪಾಪ. ಬನ್ನಿ, ಇಲ್ಲಿ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನನಗೆ ಪ್ರತಿ ಸಲ ಏನು ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ. ಬಟ್ ತುಂಬ ಖುಷಿ ಆಗ್ತಾ ಇದೆ. ನನಗೂ ಸರ್ಪ್ರೈಸೇ ಇದು. ಇವರು ಪ್ರೊಡಕ್ಷನ್ ಹೌಸ್ ಈ ವಿಷಯಕ್ಕೆ ಸರ್ಪ್ರೈಸ್ ಇಟ್ಟಿದ್ದಾರೆ ಅಂದರೆ ಸಿನಿಮಾದಲ್ಲಿ ಇನ್ನೂ ಏನೇನು ಸರ್ಪ್ರೈಸ್ ಇಟ್ಟಿದ್ದಾರೆ ನಮ್ಗೆ ಗೊತ್ತಿರಲಾರ್ದಂಗೆ ಅನಿಸ್ತಾ ಇದೆ. ಬಟ್ ಥ್ಯಾಂಕ್ ಯು ಅಮ್ಮ, ಅವಕಾಶ ಕೊಟ್ಟಿದ್ದಕ್ಕೆ. ಇನ್ನು ನೆಕ್ಸ್ಟ್ ಸಿನಿಮಾ ಮಾಡಿದ್ರೆ ಅಷ್ಟೆಲ್ಲ ತೊಂದರೆ ಕೊಡೋದಿಲ್ಲಮ್ಮ, ಗ್ಯಾರಂಟಿ ಶೂಟಿಂಗ್ ಕರೆಕ್ಟಾಗಿ ಬರ್ತೀನಿ. ನಾನು ತುಂಬ ಮೆಚ್ಚುವ ನಟ ಶರಣ್ ಸರ್. ನನಗೆ ಅವರು ನೋಡಿ ಭಾಳ ಖುಷಿ ಆಗ್ತಾ ಇದೆ.
ಹಾಗೆ ರಾಜೇಶ್ ಸರ್ನು ನಾನು ತುಂಬ ಮೆಚ್ಕೊಂಡಿದ್ದೀನಿ. ಅವ್ರ ಆ್ಯಕ್ಟಿಂಗ್ನ ನಾನು ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಒಂಥರ ಇನ್ಸ್ಪೈರ್ ಮಾಡಿರುವ ಆ್ಯಕ್ಟ್ರಸ್ಸು. ಸೊ ಥ್ಯಾಂಕ್ ಯು. ಈ ಬಾಬಣ್ಣ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ ನಾನು. ನಾನು ಈ ಥರದ ಪಾತ್ರ ಮಾಡ್ತೀನಿ ಅಂತ ನಾನೇ ಅಂದ್ಕೊಂಡಿರಲಿಲ್ಲ. ಅದು ರಾಜು ಅವ್ರಿಗೆ ಕನ್ವಿನ್ಸ್ ಆಯ್ತು. ಹೆಂಗೆ ಕನ್ವಿನ್ಸ್ ಆಯಿತು ಅಂತಲೂ ನನಗೆ ಗೊತ್ತಿಲ್ಲ. ಸೊ ಥ್ಯಾಂಕ್ ಯು ರಾಜು ಅವರೇ. ಅವ್ರ ಇಡೀ ತಂಡಕ್ಕೆ, ಕಾರ್ತಿಕ್ ಆಗಲಿ, ಇವರಾಗಲಿ, ಎಲ್ಲರೂ ಆಗಲಿ. ಇನ್ನು ನಾನು ಪೃಥ್ವಿ ಒಳ್ಳೆ ನಟ ಅಂತ ಗೊತ್ತಿತ್ತು. ಒಳ್ಳೆ ನಟ ಅಂತ ಅವ್ರಿಗೆ ಎಲ್ರಿಗೂ ಗೊತ್ತಿದೆ. ಬಟ್ ಅವ್ರು ಅಷ್ಟು ಒಳ್ಳೆ ಮನುಷ್ಯ ಅಂತ ಗೊತ್ತಾಗಿದ್ದು ನನಗೆ ಅವ್ರ ಜೊತೆ ಕೆಲಸ ಮಾಡಿ. ಥ್ಯಾಂಕ್ ಯು ಪೃಥ್ವಿ. ಕಾವ್ಯ ಅವ್ರಿಗೂ ಅಭಿನಂದನೆಗಳು. ನನ್ನ ಜೀವನದಲ್ಲೇ ಇಷ್ಟು ಮಾತಾಡಿರಲಿಲ್ಲ ನಾನು. ಥ್ಯಾಂಕ್ ಯು. ಅದು ಆ ಟೆನ್ಷನ್ ಮಾತಾಡಿದ್ದಾರೆ ದೇಶಪಾಂಡೆ ಸರ್. ದೇಶಪಾಂಡೆ ಸರ್, ಸ್ಟ್ಯಾಂಡ್ ಅಟ್ ಈಸ್. ಯಾ, ಥ್ಯಾಂಕ್ ಯು ದೇಶಪಾಂಡೆ ಸರ್. ಸೇಮ್ ಪಿಚ್. ಆ್ಯಂಡ್ ವಿ ಲವ್ ಯು ದೇಶಪಾಂಡೆ ಸರ್. ನಿಮ್ಗೆ ಗೊತ್ತಲ್ಲ. ಥ್ಯಾಂಕ್ ಯು ದೇಶಪಾಂಡೆ ಸರ್. ಈಗ ನೋಡಿ, 1 ಲೀಟ್ರ್ ನೀರು ಕುಡಿದು ಬಿಡ್ತಾರೆ. ಅಪ್ಪ ನಂದು ಮುಗೀತು ಅಂತ ಹೇಳಿ ಹಿಂಗೆ ಆ್ಯಕ್ಷನ್ ಹೇಳ್ಬಿಟ್ರೆ ಅವ್ರು ಒಳಗಡೆಯಿಂದ ಯಾವ ದೈತ್ಯ ಬಿಡ್ತಾರೋ ಆಚೆಗೆ ಅಂತಲೇ ನಮಗೆ ಗೊತ್ತಾಗಲ್ಲ. ಎಟ್ಟಗೆ ಇಲ್ಲಿ ಮತ್ತೊಬ್ಬರು ವಿಶೇಷ ವ್ಯಕ್ತಿನ ನಾನು ವೆಲ್ಕಮ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈಗ ಹೊಸ ಕಲಾವಿದರು, ತಂತ್ರಜ್ಞರಿಗೆ ಅವಕಾಶ ಮಾಡೋದು ಒಂದು ಕಡೆ, ಹೊಸ ಆಲ್ಬಮ್, ಹೊಸ ಮ್ಯೂಸಿಕ್ ಡೈರೆಕ್ಟರ್ಸ್, ಹೊಸ ಹಾಡುಗಳಿಗೆ ಅಂತಲೇ ಅವಕಾಶ ಮಾಡಿಕೊಟ್ಟು ಕೌಂಟ್ಲೆಸ್ ರೆಕಾರ್ಡ್ಗಳನ್ನ ಮಾಡಿದ್ದು ನಮ್ಮ ಲಹರಿ ವೇಲು ಸರ್ ಅವರು. ಸೊ ಮೇ ಐ ರಿಕ್ವೆಸ್ಟ್ ಲಹರಿ ವೇಲು ಸರ್ ಟು ಪ್ಲೀಸ್ ಜಾಯಿನ್ ಅಸ್ ಆನ್ ಸ್ಟೇಜ್. ಲೆಟ್ಸ್ ಹಿಯರ್ ಇಟ್ ಫಾರ್ ಲಹರಿ ವೇಲು ಸರ್. ಲಹರಿ ಸಂಸ್ಥೆ ಮಾಡಿದಂತಹ ಮ್ಯೂಸಿಕಲ್ ರೆಕಾರ್ಡ್ಸು ಇದುವರೆಗೂ ಯಾರಿಂದನೂ ಬ್ರೇಕ್ ಮಾಡೋದಕ್ಕಾಗಿಲ್ಲ. ಅಂಥ ಸಂಸ್ಥೆಯಿಂದ ಇವತ್ತು ನಮ್ಮ ಕೊತ್ತಲವಾಡಿ ಸಿನಿಮಾದ ಮ್ಯೂಸಿಕ್, ಅದ್ರ ಬಗ್ಗೆ, ಹೊಸ ಸಂಗೀತ ನಿರ್ದೇಶಕರ ಬಗ್ಗೆ, PA ಪ್ರೊಡಕ್ಷನ್ಸ್ ಬಗ್ಗೆ, ವೇಲು ಸರ್ ನಿಮ್ಮ ಮಾತು. ಎಲ್ಲ ಪತ್ರಿಕಾ ಮಿತ್ರರಿಗೂ ನಮಸ್ಕಾರ. ನಮಸ್ಕಾರ ಅಂడి. పుట్టింది ఇక్కడ, పెరిగింది ఇక్కడ, పోయేది ఇక్కడ. ఫస్ట్ కన్నడలో స్టార్ట్ చేశారు సార్. వావ్ సార్. అంటే తెలుగుని ఇంకా చాలా రిపోర్టర్స్ వచ్చినారు. తెలుగులో మాట్లాడుతూ ఉన్నాను. మీకు ఈ తల్లి అంతా ఇచ్చింది మాకి. ಸೊ ನಾನು ಈಗ ಫಸ್ಟ್ ಕನ್ನಡದಲ್ಲೇ ಮಾತಾಡಿ ತೆಲುಗು ಬಂದು ಹಿಂದಿನೂ ಮಾತಾಡ್ತೀನಿ, ಮಲಯಾಳಂ ಸ್ವಲ್ಪ ಗೊತ್ತು. ಕೊತ್ತಲವಾಡಿ ಭಾಳ ಅದ್ಭುತವಾಗಿದೆ ಅಮ್ಮ ಟೀಚರು. ನಿಜವಾಗ್ಲೂ ನಾನು ಏನು ಹೇಳ್ಬೇಕು ಅಂತ ಗೊತ್ತಾಗ್ತಲ್ಲ. ಭಾಳ ಎಮೋಷ್ನಲ್ ಆಗಿದೆ. ಯಾಕಂದರೆ ನಮ್ಮ ತಾಯಿ ಇಲ್ಲ, ನಮ್ಮ ತಾಯಿ ಗುಣ ಎಲ್ಲ ನಿಮ್ಮಲ್ಲಿ. ನಾವು ಬೆಳೆದು ಬಂದಾಗೆ ಹಂಗೆ ಭಾಳ ಕಷ್ಟದಲ್ಲಿ, ಭಾಳ ನೋವುಂಡವರು, ತಾಯಿ ಹಾಲುಂಡವರು, ನೋವುಂಡವರು, ಅವಮಾನಗಳುಂಡವರು, ಸೋಲುಂಡವರು, ಇವತ್ತು ಯಶಸ್ಸುಂಡವರು. ಆ ಯಶಸ್ಸನ್ನು ನಮ್ಮ ಯಶ್ ಅವರಿಗೆ ತಾವು ಕೊಟ್ಟಿದ್ದೀರಿ. ಸೊ ಅದೇ ರೀತಿ ನಾವು ಸಂಗೀತ ಕ್ಷೇತ್ರದಲ್ಲಿ ಆ ಯಶಸ್ಸನ್ನು ಕಂಡಿದ್ದೀವಿ. ಭಾಳ ಡೌನ್ ಟು ಅರ್ತ್ ಅಂತಂದರೆ ಅಮ್ಮ ಮತ್ತು ಅಪ್ಪ ಅಲ್ಟಿಮೇಟ್ ಅಮ್ಮ. ಶ್ರೀಸಾಮಾನ್ಯರಲ್ಲಿ ಶ್ರೀಸಾಮಾನ್ಯರು. ಸೊ ಅದಕ್ಕೆ ಯಶ್ ಅವರು ಆ ರೀತಿ. ಇದು ಫಸ್ಟು ಚಲನಚಿತ್ರ ಮತ್ತೊಂದು ಆಡಿಯೋ MRT ಮ್ಯೂಸಿಕ್ಕು ಲಹರಿ ಸಂಸ್ಥೆಯಲ್ಲಿ ಮಾಡಿದ್ದೀವಿ ನಾವು. ಲಹರಿನಲ್ಲಿ ಯಾವುದೇ ಫಸ್ಟು ಸಂಗೀತ ನಿರ್ದೇಶಕರು ಸಿನಿಮಾ ಮಾಡಿದ್ರು ಕೂಡ ಸೂಪರ್ ಟೂಪರ್ ಹಿಟ್ ಆಗಿದೆಯಮ್ಮ. ಅದು AR ರೆಹಮಾನ್ ಅವರು ಇರ್ಬೋದು, ಗುರುಕಿರಣ್ ಅವ್ರು ಇರ್ಬೋದು, MM ಕಿರವಾಣಿ ಅವರು ಇರ್ಬೋದು, ವಿಕಾಸ್ ವಸಿಷ್ಠ ಅದು ಕೂಡ ಫಸ್ಟು ಆಲ್ಬಮ್ ರಿಲೀಸ್ ಮಾಡಿ ಲಹರಿ ಸಂಸ್ಥೆನೆ. ಸೊ ಹಾಗಾಗಿ ಈ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ, 100% ಹಿಟ್ ಆಗುತ್ತೆ. ಇದು ಇಡೀ ಕಲಾವಿದರು ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಸಾಹಿತ್ಯ, ಹಾಡುಗಳೆಲ್ಲ 6 ಹಾಡು ಕೇಳಿದ್ದೀನಿ. 6 ಹಾಡು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕಶ್ಯಪ್ ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್. ತುಂಬ ಚೆನ್ನಾಗಿ ಮಾಡಿದ್ದೀರಿ. ಆಫ್ಕೋರ್ಸ್ ನಮ್ಮ ರಘು ನಿಡುವಲ್ಲಿ ಅವರು 50 ಸಿನಿಮಾಗೆ ಚಿತ್ರಕಥೆ ಬರೆದಿದ್ದಾರೆ. ಇವಾಗ ಗೊತ್ತಾಯ್ತು ನನಗೆ. ಅದ್ಭುತವಾಗಿ ಪಂಚಿಂಗ್ ಡೈಲಾಗ್ಸು ತುಂಬ ಚೆನ್ನಾಗಿ ನೀವು ಚಿತ್ರಕಥೆ ಮಾಡಿದ್ದೀರಿ. ಅಂಬರ್ ಅವರೇ, ವೆರಿ ಸ್ಮಾರ್ಟ್ ಲುಕಿಂಗ್, ಎಕ್ಸ್ಪ್ರೆಷನ್ ಇಸ್ ಫ್ಯಾಂಟಾಸ್ಟಿಕ್ ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಕನ್ನಡ ತಾಯಿಯಿಂದ ಇನ್ನೊಬ್ರು ಸೂಪರ್ ಸ್ಟಾರ್ ಬಂದೇ ಬರ್ತಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿ ಮಾಡಿದ್ದೀನಿ. ತಾವು ಕೂಡ ನಿರ್ದೇಶಕರು ಭಾಳ ಸಿಂಪಲ್ಲು, ಆ ಸಿಂಪ್ಲಿಸಿಟಿಲಿ ಎದ್ದು ತೋರಿಸ್ತಾ ಇದ್ದಾರೆ. ನೇಟಿವಿಟಿ ಅಂತ ಹೇಳಿದ್ರಿ ಚರಣ್ ಸರ್, ತಾವು ಸತ್ಯ ಸರ್. ಅದು ಆ ನೇಟಿವಿಟಿ ಯಾವ ಸಿನಿಮಾಲಿ ಇರುತ್ತೋ ಆ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಖಂಡಿತ. ಕಂಟೆಂಟ್ ಇಸ್ ಎ ಕಿಂಗ್.
CK ಅಂತ ಹೇಳ್ತೀನಿ ನಾನು, ಕೆಲ್ವಿನ್ ಕ್ಲೀನ್ ಅಲ್ಲ, ಕಂಟೆಂಟ್ ಇಸ್ ಎ ಕಿಂಗ್. ಸೊ ವಾಟ್ ಯು ಸೆಡ್ ಇಸ್ ರೈಟ್. ಎಮೋಷನ್ ಎಲ್ಲಿರುತ್ತೋ, ಎಲ್ಲಿ ಕಣ್ಣೀರಿರುತ್ತೋ, ನಮ್ಮ ನೇಟಿವಿಟಿ ಇರುತ್ತೋ, ಆ ಪಿಕ್ಚರ್ 100% ಸೂಪರ್ ಹಿಟ್ ಆಗುತ್ತೆ. ತಾವು ಹೇಳ್ದಂಗೆ ನಮ್ಮ 6 ಕೋಟಿ ಜನ ಕನ್ನಡಿಗರು ಈ ಸಿನಿಮಾನ ಸೂಪರ್ ಹಿಟ್ ಮಾಡಿ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಸೂಪರ್ ಹಿಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಅಮ್ಮ. ಸರ್, ಅಮ್ಮ, ಹ್ಯಾಟ್ಸ್ ಆಫ್ ಟು ಯು. ಈ ಒಂದು ಚಿತ್ರ ಫಸ್ಟ್ ಸ್ಟಾರ್ಟ್ ಆಗಿದೆ ಅಮ್ಮ. ಈ ನಮ್ಮ PA ಪ್ರೊಡಕ್ಷನ್ ಅಲ್ಲಿ 100 ಚಿತ್ರ ಮಾಡ್ತಿದ್ವಿ ತಾವು. ದೇವರು ಒಳ್ಳೇದು ಮಾಡಿದ್ದಾರೆ. Thank you so much, Velu sir. That was very beautiful. Thank you sir. Let's hear it for Velu sir, please. Thank you once again. That was very beautiful actually. Thank you. Okay. ವೇಲು ಸರ್ ಹೇಳ್ದಂಗೆ ಲಹರಿ ಸಂಸ್ಥೆಯಿಂದ ಯಾರೆಲ್ಲ ಲಾಂಚ್ ಆಗಿದ್ದಾರೆ ಅವರೆಲ್ಲರೂ ಸೂಪರ್ ಡೂಪರ್ ಹಿಟ್ ಆಗಿದ್ದಾರೆ. ದಟ್ಸ್ ಆಲ್ ಬಿಗ್ ನೇಮ್ಸ್. ಓಕೆನಾ? ಸೊ ಇವತ್ತು ಈ ಕೊತ್ತಲವಾಡಿ ಚಿತ್ರಕ್ಕಾಗಿ ಸಂಗೀತ ಹಾಗೂ ಆ ಹಾಡಿನ ಸಂಗೀತವನ್ನ ಮಾಡಿದಂತಹ ಇಬ್ರು ವ್ಯಕ್ತಿಗಳನ್ನ ಕರೆಯಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಅಭಿನಂದನ್ ಕಶ್ಯಪ್ ಅವರನ್ನ ದಯವಿಟ್ಟು ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೊಂದಿಗೆ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಟೀಸರ್ ಅಲ್ಲಿರುವಂತಹ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಏನಿದೆ ಅದನ್ನ ನೋಡಿ ನೀವೆಲ್ಲರೂ ಸೂಪರ್ ಅಂತ ಹೇಳಿದಿರಾ. ದಾಟ್ ಇಸ್ ಅಭಿನಂದನ್ ಕಶ್ಯಪ್. ಹಾಗೂ ಆ ಹಾಡನ್ನ ಕೇಳಿ ಎಷ್ಟು ಜನ ಇಷ್ಟಪಟ್ಟಿದ್ದೀರಾ. ಆ ಹಾಡಿಗೆ ಸಂಗೀತ ಮಾಡಿದವರು ವಿಕಾಸ್ ವಸಿಷ್ಠ ಅವರು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ ಪ್ಲೀಸ್. ಅಭಿನಂದನ್ ಮತ್ತೆ ವಿಕಾಸ್ ನೀವಿಬ್ಬರ ಇಬ್ರು ಒಂದೇನಾ? ಈ ಕಡೆ ಬರ್ತಿದ್ದಾರ? ಬನ್ನಿ. ಅಭಿನಂದನ್ ಮುಂದೆ. ಅಭಿನಂದನೆಗಳು ಮೊದಲನೇದಾಗಿ ನಿಮ್ಗೆ ಅಭಿನಂದನ್ ಅವರೇ. ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. PA ಪ್ರೊಡಕ್ಷನ್ಸ್ನ ಕೊತ್ತಲವಾಡಿ ನನಗೂ ಸರ್ಪ್ರೈಸ್ ಈ ಸಿನಿಮಾ ಫಸ್ಟ್ ಮಾಡಿದಾಗ. ಡೈರೆಕ್ಟರ್ ಸರ್ ಈ ಥರ ಒಂದು ಸಿನಿಮಾ ಇದೆ, ಈ ಥರ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಬೇಕು, ಒಂದು ಟೈಟಲ್ ಟ್ರ್ಯಾಕ್ ಮಾಡಬೇಕು ಇದಕ್ಕೆ ಅಂದಾಗ, ಸರಿ ಸರ್ ಮಾಡೋಣ, ಫಸ್ಟ್ ಒಂದು ಸ್ಯಾಂಪಲ್ ವರ್ಕ್ ಮಾಡಿ ಶುರು ಮಾಡಿದ್ವಿ ಕೆಲಸ. ಇದಕ್ಕೆ ಒಂದೊಂದು ಸೀನು ಆ್ಯಕ್ಚುಲಿ ಹೇಳೋಕ್ಕಾಗಲ್ಲ, ತುಂಬ ವಾ ಫ್ಯಾಕ್ಟರ್ಸ್ ಇತ್ತು. ಎಸ್ಪೆಷಲಿ ಎಷ್ಟೋ ಸೀನ್ಗಳು, ಎಂಟ್ರಿ ಸೀನ್ಗಳು ತುಂಬ ವಾ ಫ್ಯಾಕ್ಟರ್ಸ್ ಅನಿಸ್ತಿತ್ತು ಸ್ಕೋರ್ ಮಾಡ್ಬೇಕಾದ್ರೆ. ಎಸ್ಪೆಷಲಿ ಪೃಥ್ವಿ ಸರ್ ಎಂಟ್ರಿ ಬಂದಾಗಲಿ, ಗೋಪಾಲ್ ಸರ್ ಎಂಟ್ರಿ ಬಂದಾಗಲಿ ತುಂಬ ಅಮೇಜ್ ಆಗ್ತಿತ್ತು ಮಾಡ್ಬೇಕಾದ್ರೆ. ಸರ್ ಏನು ಸರ್ ವಿಜುವಲ್ಸ್ ಈ ಥರ ಇದೆ ಅಂತ ಅನ್ಕೋತಿದ್ವಿ. ಬಟ್ ಗೊತ್ತಿರಲಿಲ್ಲ ಪ್ರೊಡಕ್ಷನ್ ಹೌಸ್ ಯಾರು ಅಂತ. ಎದೆ ಗಟ್ಟಿಗೆ ಇಟ್ಕೊಳ್ಳಿ ನಾನು ಅಂತ ಹೇಳ್ತೀನಿ, ನಿಮಗೆ ಟೈಮ್ ಬರುತ್ತೆ ಹೇಳ್ತೀನಿ ಸರ್ ಹೇಳ್ತಿದ್ರು ಡೈರೆಕ್ಟ್ರ್ ಸರ್. ಸರಿ ಸರ್ ಆಯಿತು. ಆಲ್ಮೋಸ್ಟ್ ಸ್ಕೋರ್ ಮುಗಿಸಿದ್ವಿ. ಬ್ಯಾಕ್ಗ್ರೌಂಡ್ ಸ್ಕೋರ್ ಮುಗಿಸಿ ಒಂದಿನ ಬಂದು ಸರ್ ಇವತ್ತೊಂದು ದಿನ ಹೋಗ್ಬೇಕು ಆಚೆ ಕಡೆ ಬನ್ನಿ ಅಂತ. ಸೊ ಅವಾಗ ಗೊತ್ತಾಯಿತು ಪ್ರೊಡಕ್ಷನ್ ಜಮ ಮಾಡಿರೋದು ಅಂತ. ಅದು ಒಂದು ದೊಡ್ಡ ಖುಷಿ. ಬಿಕಾಸ್ ಎಸ್ ಸರ್ ಫ್ಯಾನ್ ಆಗಿ ಅಮ್ಮ ಪ್ರೊಡ್ಯೂಸ್ ಮಾಡೋದು ಗೊತ್ತಾದಾಗ ತುಂಬ ಖುಷಿ ಆಯಿತು. ಆ್ಯಂಡ್ ಲಕ್ಕಿ ಅಂತ ಹೇಳ್ಕೊತೀನಿ, ಈ ಸಿನಿಮಾ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿ ತುಂಬ ಖುಷಿ ಆಯ್ತು ನನಗೆ. ಸಿನಿಮಾ ಅದ್ಭುತವಾಗಿ ಬಂದಿದೆ, ನನಗಂತೂ ತುಂಬ ಖುಷಿ ಇದೆ ಈ ಸಿನಿಮಾ ಕೆಲಸ ಮಾಡಿರೋದು. ಇಷ್ಟು ಹೇಳ್ಬೋದು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಕಾಸ್ ವಸಿಷ್ಠ. ಕೊತ್ತಲವಾಡಿ ಚಿತ್ರಕ್ಕೆ ಹಾಡುಗಳನ್ನ ಸಂಯೋಜಿಸುವ ಒಂದು ಸುವರ್ಣಾವಕಾಶ ರಾಜು ಸರ್ ನನಗೆ ಕೊಟ್ಟರು. ಅವ್ರಿಗೆ ಮೊದಲನೇದಾಗಿ ನನ್ನ ಲೈಫಲ್ಲಿ ಕೂಡ ಅವರು ನನ್ನ ವಿದ್ಯೆನ, ನನ್ನ ಟ್ಯಾಲೆಂಟ್ನ ಗುರುತಿಸಿ ಅವರು ಮುಂಚೆಯಿಂದ ನನಗೆ ಸಾಥಾಗಿ ಇವತ್ತು ಇಲ್ಲಿಗೆ ತಂದು ನಿಲ್ಲಿಸಿದ್ದಾರೆ. ನಾನು ಯಾವತ್ತೂ ಅವರಿಗೆ ಚಿರಋಣಿ. ಎರಡನೇದಾಗಿ ಅಮ್ಮ ಅವರು, ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಅಮ್ಮ ಅವರು ಪ್ರೊಡಕ್ಷನ್ನು ಸರ್ಪ್ರೈಸು ಅಂತ ಹೇಳ್ತಾ ಇದ್ರು, ಬಟ್ ನಾನು ಒಬ್ಬನೇ ಅನ್ಸುತ್ತೆ ಆ ಸರ್ಪ್ರೈಸ್ ಇರಲಿಲ್ಲ ನನಗೆ. ಸೊ ರಾಜು ಸರ್ ಕಂಪೋಸ್ ಮಾಡುವಾಗಲೇ ಸ್ವಲ್ಪ ನನಗೆ ಅದ್ರ ಬಗ್ಗೆ ಹೇಳಿದರು. ಸೊ ಅದರಿಂದ ನನಗೆ ಟೆನ್ಷನ್ ಜಾಸ್ತಿ ಆಗಿತ್ತು ಆ್ಯಕ್ಚುಲಿ. ಸೊ ಇವಾಗ ಒಳ್ಳೆಯದೇ ಆಯಿತು ಅನಿಸುತ್ತೆ. ಅಮ್ಮ ಅವ್ರಿಗೆ ತುಂಬ ಧನ್ಯವಾದಗಳು. ಅವ್ರ ಹಾಡುಗಳನ್ನ ಅಕ್ಸೆಪ್ಟ್ ಮಾಡಿ ಅದನ್ನು ಒಂದು ಒಳ್ಳೆ ಕೇಳೋ ಒಂದು ಪೊಸಿಷನ್ಗೆ ತಂದರು ಅವರು. ಅದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ನನ್ನ ಎರಡನೇ ತಂದೆ ಅಂತಲೇ ಹೇಳ್ಬೋದು ವೇಲು ಸರ್ ಅವರು. ನಾನು ಯಾವಾಗಲೂ ಅದನ್ನೇ ಹೇಳ್ತೀನಿ, ಯಾಕೆಂದರೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗಿಂದ 10ನೇ ವರ್ಷದಲ್ಲೇ ಅವರು ನನ್ನ ಆಡಿಯೋ ಆಲ್ಬಮ್ನ ರಿಲೀಸ್ ಮಾಡಿ ನಮಗೊಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಂಥವ್ರು. ಥ್ಯಾಂಕ್ ಯು ಸರ್. ನಮ್ಮ ತಂದೆ ಇದ್ದಿದ್ರೆ ಇವತ್ತು ಚೆನ್ನಾಗಿರೋದಿಲ್ಲ, ಅವ್ರು ಬರೋಕ್ಕಾಗಲಿಲ್ಲ, ಸಾರಿ. ಖಂಡಿತ ಇನ್ನೊಂದು ನನಗೆ ಇದರಿಂದ ತುಂಬ ಖುಷಿಯಾಗಿರೋದಂದರೆ, ಇಲ್ಲಿ ಯಾರೂ ಹೊಸ ಆಚೆ ಅಥವಾ ಬೇರೆ ಇಂಡಸ್ಟ್ರಿ ಸಿಂಗರ್ಸ್ನ ನಾವು ಯಾರನ್ನು ಕರೆಸಿಲ್ಲ ಈ ಸಿನಿಮಾಗೆ.
ಯಾಕೆಂದರೆ ಇಲ್ಲೇ ಸುಮಾರು ಒಳ್ಳೆ ಗಾಯಕರು ಇರೋದ್ರಿಂದ ರಾಜು ಸರಿಂದ ನನಗೆ ತುಂಬ ಇನ್ಸ್ಪೈರ್ ಆಗಿ ನಾನು ಸಿದ್ಧಾರ್ಥ್ ಬೆಳ್ಮಣ್ಣು ಆಗಲಿ, ಸುನಿಧಿ ಆಗಲಿ, ಸುರಭಿ ಭಾರದ್ವಾಜ್, ಹಾಗೆ ಸುಮಾರು ಅಪ್ಕಮಿಂಗ್ ಸಿಂಗರ್ಸ್ನ ಉಪಯೋಗಿಸ್ಕೊಳ್ಳೋ ಒಂದು ಪ್ಲ್ಯಾಟ್ಫಾರ್ಮ್ ನನಗೆ ಸಿಕ್ತು. ಅದ್ರ ಜೊತೆಗೆ ಇಂಥ ಒಳ್ಳೆ ಟ್ಯಾಲೆಂಟೆಡ್ ಮ್ಯೂಸಿಷಿಯನ್ ಅಭಿನಂದನ್ ಅವರು ಸುಮಾರು ಚಿತ್ರಗಳು ಅವ್ರದ್ದು ಆಲ್ರೆಡಿ ನಾವು ನೋಡಿದ್ವಿ. ಆ್ಯಂಡ್ ನಮ್ಮ ಕಂಟೆಂಟ್ಗೆ ನಾವೆಲ್ಲೂ ಕಾಂಪ್ರಮೈಸ್ ಆಗೋಕ್ಕೆ ಆ ಥಿಂಕಿಂಗು ನಮಗೆ ಬರಲಿಲ್ಲ ಆ್ಯಕ್ಚುಲಿ. ಸೊ ನಮಗೆ ಈ ಥರ ಒಂದು ಎಕ್ಸ್ಪೀರಿಯನ್ಸ್ಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕಾಗಿತ್ತು. ಅವರು ಅದನ್ನು ಮೀರಿ ಎಫರ್ಟ್ ಎಲ್ಲ ಹಾಕಿ ನಮಗೆ ಒಳ್ಳೆ ಔಟ್ಪುಟ್ ಕೊಟ್ಟಿದ್ದಾರೆ. ಸೊ ಎಲ್ಲರಿಗೂ ಧನ್ಯವಾದಗಳು. ಚಿತ್ರನ ಯಶಸ್ವಿ ಪಡಿಸ್ಬೇಕು, ಹಾಡುಗಳನ್ನ ಕೇಳಿ ಹಾಡುಗಳನ್ನ ರೀಚ್ ಮಾಡಿಸಿ ನಮ್ಮ ತಂಡನ ಹಾರೈಸ್ಬೇಕು ಅಂತ ಕೇಳ್ಬೇಕು. ಥ್ಯಾಂಕ್ ಯು ವಿಕಾಸ್, ಥ್ಯಾಂಕ್ ಯು ಅಭಿನಂದನ್, ಥ್ಯಾಂಕ್ ಯು. ಒಬ್ಬರು ಹೆಸರು ಹೇಳಬೇಕು ನಾನು, DOP ಕಾರ್ತಿಕ್ ಅವರು. ಅವತ್ತು ಕಾರಣಾಂತರದಲ್ಲಿ ಬಂದಿಲ್ಲ ಇವತ್ತು. ಆ್ಯಕ್ಚುಲಿ ಅವರು ಸರ್ಗೆ ಹೇಳಿ ಈ ಥರ ಒಂದು ರೆಫರೆನ್ಸ್ ಮಾಡಬೇಕು ಅಭಿನಂದನ್ ಒಂದು ಇದಕ್ಕೆ ಅಂತ ಹೇಳಿದ್ರು ಅಷ್ಟೇ. ಆ್ಯಕ್ಚುಲಿ ಅಲ್ಲಿ ಇನಿಷಿಯೇಟ್ ಆಗಿದೆ, ಇದಕ್ಕೆ ತಂದು ಬಂದಿದೆ ಅಂದರೆ DOP ಕಾರ್ತಿಕ್ ಕೂಡ ಕಾರಣ ಕರ್ತರು. ಐ ಥ್ಯಾಂಕ್ ಹಿಮ್. ನಾನು ಪ್ರೊಡಕ್ಷನ್ ಅವ್ರಿಗೂ ಥ್ಯಾಂಕ್ ಹೇಳ್ತೀನಿ, ಡೈರೆಕ್ಟರ್ ಕೂಡ ಥ್ಯಾಂಕ್ ಹೇಳ್ತೀನಿ. ಆ್ಯಂಡ್ ವಿಕಾಸ್ ಅವ್ರು ಕೂಡ ಅದ್ಭುತವಾಗಿ ಸಾಂಗ್ಸ್ಗಳು ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲೂ ಕೂಡ. ಥ್ಯಾಂಕ್ ಯು ವಿಕಾಸ್ ಟು. ಥ್ಯಾಂಕ್ ಯು. ಥ್ಯಾಂಕ್ ಯು ವಿಕಾಸ್, ಥ್ಯಾಂಕ್ ಯು ಅಭಿನಂದನ್ ಅವರೇ. ಇದ್ರ ಜೊತೆಗೆ ಈ ಚಿತ್ರದ ಹಾಡುಗಳಿಗೆ ಸಾಹಿತ್ಯವನ್ನ ಬರೆದಂತ ಪ್ರಮೋದ್ ಮರುವಂತೆ ಸರ್ ಅವರಿದ್ದಾರೆ, ಹಾಗೂ ರಾಜ್ ಕಿನ್ನಾಳ್ ಅವರಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ ಪ್ಲೀಸ್. ಅಯ್ಯೋ ಪಾಪ, ಸಮೋಸ ತಿಂತಿದ್ರು. ನಾನ್ ಮಾಡಿದ್ದು ಸಮೋಸ, ಅವ್ರು ತಿಂತಿದ್ರು ಸಮೋಸ. ಸರ್ ನನ್ನೇನಾದ್ರು ಸೇರಿಸ್ಕೊಳ್ತೀರ ಲಿರಿಕ್ಸ್ಗೆ ನೋಡಿ? ಹೌದು, ನಾನು ಮಾಡಿದೆ ಸಮೋಸ, ಅವ್ರು ತಿಂತಿದ್ರು ಸಮೋಸ. ನೋ ಚಾನ್ಸ್ ಅಲ್ಲ ಸರ್? ಓಕೆ ಸರ್. ಯೂಶ್ವಲಿ ನೀವು ಆ್ಯಂಕರಿಂಗ್ ಬಂದಾಗ ನಮ್ಗೆ ಮಾತಾಡೋಕ್ಕೆ ಚಾನ್ಸೇ ಸಿಕ್ಕಿಲ್ಲ ತನಕ. ಹೋಗ್ಬಿಡ್ತೀನಿ ಸರ್, ಅಷ್ಟೊಂದು ಮಾತಾಡ್ಬಿಡ್ತಾರೆ ಮೇಡಮ್. ಅಮ್ಮ ಅನುಶ್ರೀನೇ ಬೇಕು ಅಂತ ಆಮೇಲೆ ಬಂದು ನಿಧಾನವಾಗಿ ಕಿವಿಲಿ ಹೇಳ್ತಾರೆ, ಸಾರಿ ಟೈಮ್ ಇಲ್ಲ ಮಾತಾಡ್ಸಕ್ಕೆ. ಸೊ ಎಲ್ಲಿಗೂ ನಮಸ್ಕಾರ. ಸೊ ಇವತ್ತು ಯೂಶ್ವಲಿ ಯಾವುದೇ ಸಮಾರಂಭಗಳು ಅಂತ ಬಂದಾಗ, ಸಿನಿಮಾ ಸಂಬಂಧಿತ ಸಮಾರಂಭಗಳು ಅಂತ ಬಂದಾಗ ಒಂದು ಉತ್ಸುಕತೆ ಇರುತ್ತೆ. ಇವತ್ತು ನನಗೆ 2 ಕಾರಣಗಳಿಗೆ ಆ ಉತ್ಸುಕತೆ ಜಾಸ್ತಿ ಆಗಿತ್ತು. ನಾನು ದಿನಕ್ಕೋಸ್ಕರ ಕಾಯ್ತಿದ್ದೆ. ಒಂದು ಆಬ್ವಿಯಸ್ಲಿ ಪ್ರೊಡಕ್ಷನ್ ಹೌಸ್ ಅಂತ ಬಂದಾಗ ನಮಗೆ ರಾಜೇಶ್ ಸರ್ ಹೇಳ್ದಂಗೆ ಯಾರಿಗೂ ಗೊತ್ತಿಲ್ಲ, ಅದು ಡೈರೆಕ್ಟ್ರು ಬಿಟ್ಟರೆ ಮ್ಯೂಸಿಕ್ ಡೈರೆಕ್ಟ್ರಿಗೆ ಮಾತ್ರ ಗೊತ್ತಿದ್ದಂತೆ. ನನಗೂ ಗೊತ್ತಿಲ್ಲ, ಯಾವಾಗಲೂ ಡೈರೆಕ್ಟ್ ಹೇಳೋರು ಇಲ್ಲ. ಹೆಂಗೆ ಅಂದರೆ ಹಾಡು ಬರೋಕ್ಕಿಂತ ಮುಂಚೆನೇ ಪೇಮೆಂಟ್ ಬಂದುಬಿಟ್ಟಿತ್ತು. ನಾನು ಇದೇನು ಸರ್ ಹಿಂಗೆ? ಇಲ್ಲ ಮೇಡಮ್ ಕಡೆಯಿಂದ ಮಾಡಿಸಿದ್ದೀನಿ. ಮೇಡಮ್ ಅನ್ನೋರು ಬಿಟ್ಟರೆ ಯಾರು ಅಂತ ನನಗೆ ದೇವರೇ ಗೊತ್ತಿಲ್ಲ. ಸೊ ಹಾಡು ಬರೆದಾಯಿತು, ಎಲ್ಲ ಆಯಿತು. ಸಿನಿಮಾ ಇತ್ತೀಚೆಗೆ ಒಂದು ಸಿನಿಮಾದೇನೋ ಒಂದು ಕಂಟೆಂಟು ಈ ಥರ ಏನೋ ಇದು ಮಾಡಿದಾಗ ಮೀಡಿಯಾದವರು ನನಗೆಲ್ಲ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ, ಸರ್ ಈ ಸಿನಿಮಾ ಡೈರೆಕ್ಟರ್ ನಂಬರ್ ಕೊಡಿ, ಸಿನಿಮಾ ಬಗ್ಗೆ. ನನಗೆ ಏನಕ್ಕೆ ಇಷ್ಟೊಂದು ಕ್ಯೂರಿಯಾಸಿಟಿಯಲ್ಲಿ ಕೇಳ್ತಾ ಇದ್ದಾರೆ ಅಂತ. ಅದಾದಮೇಲೆ ವಿಷಯ ಗೊತ್ತಾದಾಗ ನಾನು ಕೇಳ್ದೆ, ಹೌದಾ ಸರ್ ಇದು ಅಂತ ಕೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಇನ್ನೊಂದು ಹೇಳಲೇಬೇಕು ಮೇಡಮ್ ಬಗ್ಗೆ, ಸರ್ ಬಗ್ಗೆ. ರೀಸೆಂಟಾಗಿ ಅವರ ಹೆಸರು ಮೀಡಿಯಾದಲ್ಲಿ ಎಲ್ಲ ಬಂದಮೇಲೆ, ಅನೌನ್ಸ್ ಆದಮೇಲೆ ಅವರು ಸರ್ ಜೊತೆನೂ ಮಾತಾಡ್ತಿದ್ದೆ. ಎಲ್ಲ ಟೆಕ್ನಿಷಿಯನ್ಸ್ಗೆ ಕಾಲ್ ಮಾಡಿಬಿಟ್ಟು ಅವ್ರ ಕೆಲಸದ ಬಗ್ಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಅಂತ ಕೇಳ್ಪಟ್ಟೆ. ನಾನು ಡ್ರೈವ್ ಮಾಡ್ತಾ ಇದ್ದಿದ್ದರಿಂದ ಕಾಲ್ ತೊಗೊಳಕ್ಕಾಗಿಲ್ಲ, ಕ್ಷಮೆ ಇರಲಿ ಮೇಡಮ್. ಸೊ ತುಂಬ ಖುಷಿ ಆಯಿತು ಇಂಥ ಒಂದು ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದ್ದಕ್ಕೆ. ಹಾಗೆ ನಿರ್ದೇಶಕರು ಸಿಕ್ಕಿ ನನಗೆ ಟೀಸರ್ ತೋರಿಸಿದ್ರು, ಹಾಡನ್ನು ತೋರಿಸಿದ್ರು ಮುಂಚೆ. ನನಗೆ ತುಂಬ ಒಂದು ಉತ್ಸುಕತೆ ಇತ್ತು, ಅದನ್ನು ಬಿಗ್ ಸ್ಕ್ರೀನ್ ಮೇಲೆ ನೋಡೋದು ಹೇಗಿರುತ್ತೆ, ಹಾಡನ್ನು ಬಿಗ್ ಸ್ಕ್ರೀನ್ ಮೇಲೆ ನೋಡೋದು ಹೇಗಿರುತ್ತೆ ಅಂತ. ಸೊ ಥ್ಯಾಂಕ್ ಯು ಸರ್. ತುಂಬ ವರ್ಷ ಇಂಡಸ್ಟ್ರಿಯಲ್ಲಿ ಉಳಿಯಬಲ್ಲ, ಇಂಡಸ್ಟ್ರಿಯನ್ನು ಆಳಬಲ್ಲ ಅಂತ ಒಂದು ಪ್ರತಿಭೆ, ಅಷ್ಟೇ ಸಿಂಪಲ್ ಆಗಿರ್ತಾರೆ. ಇನ್ನು ಪೃಥ್ವಿ ಅಂಬರ್ ಸರ್ ಬಗ್ಗೆ ಹೇಳಲೇಬೇಕು. ಆತ್ಮೀಯವಾದಂಥ ಒಂದು ಸಂಬಂಧ, ಹಲವಾರು ಹಾಡುಗಳನ್ನು ಬರೆದಿದ್ದೀನಿ ಅವರಿಗೆ. ಅವ್ರ ಬಗ್ಗೆ ಒಂದೇ ಲೈನಲ್ಲಿ ಹೇಳೋದಾದರೆ, ವ್ಯಕ್ತಿತ್ವದಲ್ಲಿ ಪ್ರತಿಭೆಯಲ್ಲಿ ಅಂಬರ ಅಂತ ಹೇಳ್ಬೋದು. ಅಷ್ಟು ಒಬ್ಬ ಪ್ರತಿಭಾನ್ವಿತ ನಟ ಅವರು. ಇನ್ನು ಸಂಗೀತ ನಿರ್ದೇಶಕರ ಬಗ್ಗೆ ಅಭಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಅಭಿ ಅವರೇ. ವಿಕಾಸ್ ವಸಿಷ್ಠ ಅವರ ಕಂಪೋಸಿಷನ್ಗಳಂದರೆ ನನಗೆ ತುಂಬ ಇಷ್ಟ. ಅತಿ ಬೇಗ ಬರೆಸಿಕೊಳ್ಳುವಂಥ ಟ್ಯೂನ್ಗಳನ್ನು ಮಾಡ್ತಾರೆ. ಈಗೇನು ಹಾಡು ನೋಡಿದ್ರಿ ನೀವು, ಹಾಡು ನನಗೆ ತುಂಬ ಆತ್ಮೀಯವಾದಂಥ ಹಾಡು.
ಒಂದೇ ವರ್ಷನಲ್ಲೇ ಬರ್ಸ್ಕೊಂಡಂತ ಹಾಡೋದು ಅಷ್ಟೇ ಬ್ಯೂಟಿಫುಲ್ ಆಗಿ ವಿಜುವಲ್ ಕೂಡ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ ಸಂಪೂರ್ಣ ತಂಡಕ್ಕೆ. ಶರಣ್ ಸರ್, ನಿನ್ನೆ ತಾನೇ ನಾನು ಅವರ ವೈಫ್ ರ್ಯಾಂಬೋ ಸಿನಿಮಾ ನೋಡ್ತಾ ಇದ್ವಿ. ಬೋರ್ ಆಗ್ತಿದೆ, ನಗಬೇಕು ಅಂತ ರ್ಯಾಂಬೋ ಸಿನಿಮಾ ನೋಡಿದೆ. ಅಷ್ಟು ಇಷ್ಟ ನೀವು ಬಂದಿದ್ದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಮತ್ತು ಹಾಡುಗಳಿಗೆ ಒಂದು ಪ್ಲಾಟ್ಫಾರ್ಮ್ ಕೊಡ್ತಾ ಇರುವಂಥ ಲಹರಿ ಸಂಸ್ಥೆಗೆ ಧನ್ಯವಾದ. ಥ್ಯಾಂಕ್ ಯು ಸರ್. ನಟರಾಜ್ ಸರ್. ಎಲ್ರಿಗೂ ನಮಸ್ಕಾರ. ಆಲ್ಮೋಸ್ಟ್ ಎಲ್ಲರೂ ಹೇಳಿದ್ದಾರೆ ಸರ್ಪ್ರೈಸ್ ಅಂದ್ಬಿಟ್ಟು, ಸೇಮ್ ಅದೇ ಥರ ಇಡೀ ತಂಡಕ್ಕೆ ಸರ್ಪ್ರೈಸ್ ಅಂತ ಹೇಳ್ಬೋದು. ಬಟ್ ಕೆಲಸ ತಗೊಳ್ಳೋ ರೀತಿ ಥರ ರಾಜ್ ಸರ್ ನಿಜವಾಗ್ಲೂ ಹೇಳ್ತೀನಿ, ಅದು ನಿಮ್ಮ ಭಯನೋ ಅಥವಾ ಜವಾಬ್ದಾರಿನೋ ಗೊತ್ತಿಲ್ಲ. ಪ್ರತಿಯೊಬ್ಬರ ಹತ್ರನೂ ಕೆಲಸ ತಗೊಂಡಿದ್ರೆ ಸೇಮ್ ಅದೇ ಒಂದು ಟ್ಯೂನ್ ತೊಗೊಂಡ್ಬಂದ್ರು ಈ ಥರ ಹಿಂಗೆ ಚೆನ್ನಾಗಿ ನೋಡಿ ಸರ್ ಅಂದ್ಬಿಟ್ಟು ಹಾಡು ಬರೆದ ಮೇಲೆ ರೆಕಾರ್ಡಿಂಗ್ ಎಲ್ಲ ಆದ್ಮೇಲೆ ಒಂದ್ಸರಿ ಕೇಳಿಸಿದ್ರು. ತುಂಬಾ ಚೆನ್ನಾಗಿ ಅನಿಸುತ್ತೆ, ತುಂಬಾ ಚೆನ್ನಾಗಿದೆ ಸಾಂಗು. ಅವಾಗ ಏನಂದ್ರೆ ಹೀರೋ ಅಂತ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ, ಸರ್ ಏನೋ ಹೊಸರು ಮಾಡ್ಕೊಂಡ್ಬಿಟ್ಟಿದ್ವಿ ಅಂತ ಹೇಳಿ. ಕೆಲವೊಂದ್ಸರಿ ಹಾಡುಗಳು ಬರೆದಿರ್ತೀವಿ, ಹೀರೋ ಗೊತ್ತಿರಲ್ಲ ಅಥವಾ ಒಂದು ತಂಡ ಗೊತ್ತಿರಲ್ಲ, ಹಾಡು ಒಂದೊಂದ್ಸರಿ ಮೂಲೆ ನೋಡ್ಬಿಡ್ತು. ಬಟ್ ನನಗನ್ಸಿದ್ದು ಈ ಸಾಂಗ್ ಬರ್ದಿದ್ದೀನಿ, ಅಟ್ಲೀಸ್ಟ್ ಒಂದು ಒಳ್ಳೆ ಮುಖ ಇದ್ರೆ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೆ. ಮುಹೂರ್ತಕ್ಕೆ ಹೋದಾಗ ಗೊತ್ತಾಯ್ತು ಪೃಥ್ವಿ ಸರ್ ಹೀರೋ ಆಗಿದ್ದಾರೆ ಅಂತ. ಹಬ್ಬ ಪರವಾಗಿಲ್ಲ, ನಾನು ಸಾಂಗ್ ಹುಡುಕಂತು ಅಂತ. ಅದಾದ್ಮೇಲೆ ರಘು ನಿಡುವಳಿ ಸರ್ ಬಂದಿದ್ರು, ಹಬ್ಬ ಪರವಾಗಿಲ್ಲ ಒಳ್ಳೆ ಟೆಕ್ನಿಷಿಯನ್ ಸಿಕ್ಕಿದ್ದಾರೆ ಅಂತ. ಅದಾದ ನಂತರ ಸಿನಿಮಾ ಆದ್ಮೇಲೆ ಒಂದ್ಸರಿ ಸಿನಿಮಾ ನೋಡಕ್ ತೋರಿಸಿದ್ರು. ಸಿನಿಮಾ ನೋಡಿದ್ರೆ ನೀವೇನ್ ಟೀಸರ್ ನೋಡಿದ್ರಿ ಸರ್, ಗ್ಲಿಮ್ಸ್ ಅಲ್ಲಿಂದ ಶುರು ಮಾಡಿದ್ರು. ಅವತ್ತೇ ಅನ್ಕೊಂಡಿದ್ದೆ ಸರ್ ನಿಮ್ದೊಂದು ಒಳ್ಳೆ ಪ್ರಯತ್ನ, ನಿಜವಾಗ್ಲು ಗ್ಯಾರಂಟಿ ಜನಕ್ಕೆ ಇಷ್ಟ ಆಗುತ್ತೆ. ಬಟ್ ಇದನ್ನ ತಪ್ಪಿಸಕ್ ಒಂದು ವೇದಿಕೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಮನಸ್ಫೂರ್ತಿಯಾಗಿ ಹೇಳಿ ನಾನೇನ್ ಅನ್ಕೊಂಡಿದ್ದೆ ಅದು ಹೇಳ್ತೀನಿ ಸರ್. ಸಾರಿ ಅನ್ಕೊಂಡಿದ್ದೆ. ಸಾಂಗ್ ಎಷ್ಟೆಲ್ಲ ಚೆನ್ನಾಗಿದೆ, ಒಂದು ಲಹರಿ ಅಂತ ಕಂಪನಿ ಸಿಕ್ಕರೆ ಸೂಪರ್ ಆಗಿತ್ತು ಸರ್ ಅನ್ಕೊಂಡಿದ್ದೆ. ನಿಜವಾಗ್ಲು ಅದೇನೋ ಗೊತ್ತಿಲ್ಲ, ಅವ್ರಿಗೆ ಹೋಯ್ತು. ಅದಾದ ನಂತರ ಸರ್ ಒಂದು ಸಿನಿಮಾನ ಒಂದು ಪ್ರೊಡಕ್ಷನ್ ಅಂತಂದ್ರೆ ಸಿಕ್ಬಿಟ್ರೆ ನಿಜವಾಗ್ಲೂ ನೀವು ಗೆಲ್ತೀರ ಅಂತ ಹೇಳ್ತಿದ್ದೆ. ನನ್ನ ಮಾತು ನಿಜವಾಗ್ಲೂ ನನಗೆ ಖುಷಿ ಆಗ್ತಿದೆ ಸರ್. 100% ನಿಮ್ಗೊಂದು ದೊಡ್ಡ ಭವಿಷ್ಯ ಇದೆ ಸರ್. ಸಿನಿಮಾನ ನಾನು ನೋಡಿದ್ದೀನಿ ಸರ್, 100% ಎಲ್ಲರಿಗೂ ಹೇಳ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ನೀವು ಇದುವರೆಗೂ ಪೃಥ್ವಿ ಅಂಬರ್ ಸರ್ ನೇನ್ ನೋಡಿದ್ರು, ಇದರಲ್ಲಿ ಬೇರೆ ತರ ನೋಡ್ತೀರಾ. ಜೊತೆಗೆ ರಾಜೇಶ್ ಸರ್ ಆಕ್ಟಿಂಗ್ ಆಗಿರ್ಬೋದು ಅಂಡ್ ಮಾನಸ ಮೇಡಮ್ ಅವರ ಆಕ್ಟಿಂಗ್ ಚೆನ್ನಾಗಿದೆ. ಸ್ಪೆಷಲಿ ನನಗೆ ಇಷ್ಟ ಆಗಿದ್ದು ನಮ್ಮ ಗೋಪಾಲ್ ಸರ್. ನಿಜವಾಗ್ಲೂ ನೀವು ಇದುವರೆಗೂ ಏನ್ ಪರಭಾಷೆ ನಟರು ಹೇಳ್ತಿರೋ ಅಥವಾ ನಮ್ಮ ಕನ್ನಡದಿಂದ ಹೋದವ್ರು ಏನ್ ಹೇಳ್ತಿರೋ, ನಮ್ಮ ಪ್ರಕಾಶ್ ರೈ ಆಗಿರ್ಬೋದು, ನಾನಾ ಪಾಟೇಕರ್ ಆಗಿರ್ಬೋದು, ಈಗ ವಿಜಯ ಶತಪಥಿ ಏನಂತ ಹೇಳ್ತಿರೋ ಅಂತ ಟ್ಯಾಲೆಂಟ್ ಆ ಸಾಲಲ್ಲಿ ಗೋಪಾಲ್ ಸರ್ ಈ ಸಿನಿಮಾದಲ್ಲಿ ನಿಲ್ತಾರೆ. ಅಷ್ಟು ಕ್ಲೀನ್ ಆಗ್ತದೆ. ನಿಜವಾಗ ನನಗೆ ಅನ್ಸಿದೆ ಅಂದ್ರೆ ಇಲ್ಲಿ ಮಾತಾಡಕ್ಕೆ ಅಷ್ಟು ಮುಜುಗರ ಬಿಟ್ರು. ಬಟ್ ಸಿನಿಮಾದಲ್ಲಿ ಅವ್ರ ನಟನೆ, ಅವ್ರ ಪಾತ್ರ 100% ಪ್ರತಿಯೊಬ್ಬರಿಗೂ ಒಂದು ಹೆಸರು ಬರುತ್ತೆ ಸಿನಿಮಾ ಮುತ್ತ ಆದ ತಕ್ಷಣ. ಅವ್ರೇನ್ ಬಾಬು ಅಂತ ಹೇಳಿದ್ರು ಸರ್, ಈ ಸಿನಿಮಾ ಮೂಲಕ ಬಾಬು ಆಗಿ ಗುರುತಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಇಡೀ ತಂಡಕ್ಕೆ. ಜೊತೆಗೆ ಅಭಿನಂದನ್ ಸರ್ ಅಂಡ್ ವಿಕಾಸ್ ಸರ್ ನನಗೊಂದು ಆಪರ್ಚುನಿಟಿ ಕೊಡೋದಕ್ಕೆ ಸರ್ ನಿರ್ದೇಶಕರಿಗೆ ನಿಮಗೂ ಧನ್ಯವಾದಗಳು. ಅಮ್ಮ ಥ್ಯಾಂಕ್ ಯು. ಒಂದು ಚಿತ್ರ ಇನ್ನು ಹಲವಾರು ಇದೇ ತರ ಹೊಸ ಪ್ರತಿಭೆಗಳು ಇಟ್ಕೊಂಡು ಗುರುತಿಸಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪ್ರಮೋದ್ ಸರ್. ಥ್ಯಾಂಕ್ ಯು. ಈಗ ಈ ಚಿತ್ರ ಡೈರೆಕ್ಟ್ ಮಾಡಿದಂತಹ ಸಾಗರವನ್ನ ದಯವಿಟ್ಟು ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ದಯವಿಟ್ಟು ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಸಾಗರ ಆನ್ ಸ್ಟೇಜ್. ಅಂಡ್ ಈ ಚಿತ್ರಕ್ಕಾಗಿ ವಿಶೇಷವಾಗಿ, ಯಾಕಂದ್ರೆ ಇದು ನೇಟಿವಿಟಿ ತುಂಬಾ ಹತ್ತಿರವಾಗಿರುವಂತಹ ಚಿತ್ರ ಆಗಿರೋದ್ರಿಂದ ಇದಕ್ಕಾಗಿರುವಂತಹ ಡೈಲಾಗ್ಸ್ ಸಖತ್ತಾಗಿರ್ಬೇಕು. ಸಖತ್ ಡೈಲಾಗ್ಸ್ ರಘು ನಿಡುವಳ್ಳಿ ಸರ್ ಬಿಟ್ರೆ ಯಾರು ಬರೀತಾರೆ? ಸೊ ಮೇ ಐ ರಿಕ್ವೆಸ್ಟ್ ರಘು ಸರ್ ಪ್ಲೀಸ್ ಟು ಜಾಯಿನ್ ಅಸ್ ಆನ್ ಸ್ಟೇಜ್. ಆಮೇಲೆ ಅನ್ಕೊಂತಾರೆ ನನ್ನೇ ನೋಡ್ಕೊಂಡು ಮಾತಾಡ್ತಿದ್ದೀರಾ ಅಂತ. ನಮಸ್ಕಾರ. ನನ್ನ ಮೊದಲ ಪ್ರಶ್ನೆ ರಘು ಸರ್ ಹತ್ರ. ರಘು ಸರ್, ಟೀಸರ್ ನೋಡಿದ್ವಿ, ಏನ್ ಡೈಲಾಗ್ ಸರ್? ಒಂದೊಂದು ಡೈಲಾಗು ವಿಸಿಲ್ ಹೊಡಿಬೇಕಂತ ಅನ್ಸ್ತಾ ಇದೆ. ಏನ್ ಡೈಲಾಗ್ ಸರ್? ಯಾವಾಗ ಬರುತ್ತೆ ಸರ್? ಪರವಾಗಿಲ್ಲ, ನಾನ್ ಗುರ್ತಿಸ್ಕೊಳ್ಳಿಲ್ಲ ಅಂದ್ರೆ ಟೀಸರ್ ಗುರ್ತಿಸ್ಕೊಂಡಿದ್ದೆಲ್ಲ ಸಿನಿಮಾಗಿದ್ರೆಲ್ಲ. ಸರ್ ನಿಮ್ ಡೈಲಾಗ್ಸ್ಗೋಸ್ಕರ ನಾವು ಕಾಯ್ತಾ ಇದ್ವಿ, ನೀವ್ ಇದ್ದೀರಾ, ಟೀಸರ್ ಡೈಲಾಗ್ಸ್ ಇಲ್ಲ. ಬಟ್ ಇದನ್ನ ನೋಡಿ ನಿಮ್ಗೆ ಹೆಂಗ ಸರ್? ನಾನು ಡೈಲಾಗ್ಸ್ ಬರ್ತಿದ್ರೆ ಟೀಸರ್ ಮಾತ್ರ ನಾನು ಡೈಲಾಗ್ಸ್ ಹಾಕಿಲ್ಲ ಅಂತ ಏನಾದ್ರು ಅನ್ಸ್ತಾ ನಿಮ್ಗೆ? ಇಲ್ಲ ಮೇಡಮ್, ಬೇಜಾರಾಗಿಲ್ಲ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಸಿನಿಮಾಗಿದ್ರೆ ಮಾತ್ರ ಎಲ್ಲರೂ ಗೆಲ್ಲೋದು. ಮುಂಚೆ ತೋರಿಸಿದ್ರು ಟೀಸರ್, ಬಟ್ ಖುಷಿ ಇದೆ. ಅಂದ್ರೆ ಅವ್ರು ಹೇಳಿದ್ದಕ್ಕಿಂತ ವಿಷುವಲ್ ತುಂಬಾ ಚೆನ್ನಾಗಿದೆ ಮೇಡಮ್. ತುಂಬಾ ಖುಷಿ ಇವತ್ತಿನ ದಿನ. ಏನಕ್ಕೆ ಅಂದ್ರೆ ಸಾಕಷ್ಟು ರೀಸನ್ಗಳಿದೆ. ಮೊದಲನೇದಾಗಿ ಶರಣ್ ಸರ್ ಬಂದಿದ್ದು, ನಾನು ಅವ್ರ ಸಿನಿಮಾದಿಂದ ಡೈಲಾಗ್ ರೈಟರ್ ಆಗಿದ್ದು. ಬುಲೆಟ್ ಬಸ್ ಸಿನಿಮಾದಿಂದ ಶುರು ಮಾಡಿದ್ದು ನನ್ನ ಜರ್ನಿ ಡೈಲಾಗ್ ರೈಟರ್ ಆಗಿ. ತುಂಬ ಖುಷಿ ಆಗ್ತಿದೆ. ಅವ್ರ ಜೊತೆ 3 ಸಿನಿಮಾ ಮಾಡಿದ್ದೀನಿ. ಅದಾದ್ಮೇಲೆ ಈ ವೇದಿಕೆಯಲ್ಲಿ ಸಿಕ್ಕಿದ್ದು ತುಂಬ ಖುಷಿ ಸರ್. ಮತ್ತೆ VA ಪ್ರೊಡಕ್ಷನ್ ಅವರ ಮೊದಲನೇ ಸಿನಿಮಾ, ಆ ಮೊದಲನೇ ಸಿನಿಮಾದಲ್ಲಿ ನಾನು ಕೆಲಸ ಮಾಡಿದ್ದು ತುಂಬ ಖುಷಿ. ಈ ನೇಟಿವಿಟಿ ಅಂತ ಹೇಳಿದ್ರಲ್ಲ, ಯೂಶುವಲಿ ಈ ಥರದ್ದು ಸಿನಿಮಾ ಮಾಡಬೇಕಾದ್ರೆ ನಾನು ಸ್ವಲ್ಪ
ನನ್ನ ತಾಯಿ ಜೊತೆ ಜಾಸ್ತಿ ಫೋನಲ್ಲಿ ಮಾತಾಡ್ತೀನಿ. ಏನಕ್ಕೆ ಅಂದರೆ ಸ್ವಲ್ಪ ಅವರು ನಾನು ಸ್ವಲ್ಪ ಮರ್ತೋಗ್ಬಿಟ್ಟಿದ್ದೀನಿ, ಬೆಂಗಳೂರಿಗೆ ಬಂದು ಆ ಪದಗಳೆಲ್ಲ ಮರ್ತೋಗಿದ್ದೀನಿ. ಅವ್ರು ಮಾತಾಡಬೇಕಾದ್ರೆ ತುಂಬ ಕಿವಿಗೆ ಬೀಳ್ತಾ ಇರುತ್ತೆ ಆ ಥರದ್ದು ಈ ಸಿನಿಮಾ ಮಾಡುವಾಗ ಆಗಿದ್ದು. ಹಾಗೆ ಅಮ್ಮ ಫೋನ್ ಮಾಡಿದ್ರಲ್ಲ, ಅವ್ರು ಮಾತಾಡಿದ ತಕ್ಷಣ ನಾನು ಕನೆಕ್ಟ್ ಆಗಿದ್ದೆ ಅನ್ನೋದು ನಮ್ಮ ಪ್ರಾಂತ್ಯದ ಅವ್ರ ಭಾಷೆ. ಅವ್ರ ಹತ್ರ ಒಂದು 2 hours ಮಾತಾಡಿದೆ. ನಮ್ಮ ತಾಯಿ ಜೊತೆ ಮಾತಾಡ್ದಂಗೆ ಅನಿಸ್ತಾ ಇದೆಯಲ್ಲ, ಅಂದರೆ ಅವ್ರ ಪದ ಬಳಕೆ ಎಲ್ಲ ಏನಿದೆಯಲ್ಲ ಅದು ನನಗೆ ಸ್ವಲ್ಪ ಮರ್ತೋಗಿದೆ. ಬಟ್ ಆ ಥರದ್ದು ಒಂದು ಖುಷಿ ವಿಚಾರ. ಮತ್ತು ರಾಜು ಅವರು ಕೂಡ ರೈಟ್ರು. ನನಗೆ ಈಗ ಹೇಳಿದಾಗ ನೀವು ಬರೀಬೇಕಂದ್ರೆ ನನಗೆ ಒಂದು ಸ್ವಲ್ಪ ಇರುತ್ತೆ, ಅಂದರೆ ಇವ್ರು ರೈಟರ್ ಆಗಿರೋದ್ರಿಂದ ಅವ್ರು ಹೇಗೆ ಸ್ಯಾಟಿಸ್ಫೈ ಆಗ್ತಾರೋ ಇಲ್ವೋ ಅನ್ನೋ ಥರದ್ದು. ಅದಾದಮೇಲೆ ಅವ್ರು ಜನರಲ್ ಆಗಿ ಮಾತಾಡ್ಬೇಕಂದ್ರೆ ಕೇಳಿದೆ ಯಾರ್ಯಾರ ಹತ್ರ ಕೆಲಸ ಮಾಡಿದ್ದೀರಾ ಅಂತ. ರವಿ ಶ್ರೀವತ್ಸ ಸರ್ ಮತ್ತು ಕೆ ವಿ ರಾಜು ಸರ್ ಅಂತಂದ್ರು. ಅವ್ರು ಮಾಡಿರೋ ಕಥೆಯಲ್ಲೂ ಸ್ವಲ್ಪ ಒಂದು ಬಂಡಾಯ ಇದೆ. ಅವಾಗ ಈ ಕಥೆಯಲ್ಲಿ ನಾನು ತುಂಬ ಮುಕ್ತವಾಗಿ ಹೇಳ್ತಾ ಇದ್ದೀನಿ. ಅವ್ರು ಹೇಳಿದಾಗ ನನಗೆ ಅನ್ನಿಸ್ತು ಏನಾದ್ರು ಸ್ವಲ್ಪ ಟ್ರೈ ಮಾಡ್ಬೋದಾ ಕೆ ವಿ ರಾಜು ಸರ್ ಅವ್ರ ಸ್ಟೈಲ್ನ ಅಂತ. ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ, ಒಂದು ಆ ಥರ ಏನಾದ್ರು ಮಾಡೋದಕ್ಕೆ ಅಂತ. ಯಾಕೆಂದರೆ ಪ್ರತಿ ಪಿಕ್ಚರ್ ಬೇರೆ ಅಲ್ವಾ, ಸೊ ಹಂಗಾಗಿ ಇದರಲ್ಲಿ ಆ ಥರದೊಂದು ಟ್ರೈ ಮಾಡಿದ್ದೀನಿ. ಒಂದು ಸ್ವಲ್ಪ ಅವ್ರಿಗೆ ಇಷ್ಟ ಆಯಿತು ಕೂಡ, ಅದು ನನಗೆ ತುಂಬ ಖುಷಿ. ಥ್ಯಾಂಕ್ ಯು. ಆಕ್ಚುಲಿ ರಘು ನಿಡುವಳ್ಳಿ ಸರ್ ಅವರ ಡೈಲಾಗ್ಸ್ ವ್ಯಾಲ್ಯೂನೇ ಸಿಕ್ಕಾಪಟ್ಟೆ ಇದೆ. ಇವತ್ತು ನಾವು ಟೀಸರ್ ಅಲ್ಲಿ ನೋಡಿದೆ, ಅವ್ರ ಸಿನಿಮಾದಲ್ಲಿ ಏನ್ ಡೈಲಾಗ್ಸ್ ಬರ್ದಿರ್ತಾರೆ ಅಂತ ನೋಡೋದಕ್ಕೆ ಇನ್ನಷ್ಟು ಕಾತುರತೆ ಅದು ಹೆಚ್ಚು ಮಾಡಿದೆ ಸರ್. ಸೊ ನಾವು ವಿಲ್ ಲುಕ್ ಫಾರ್ವರ್ಡ್ ಟು ಸಿ ಆಲ್ ದ ಡೈಲಾಗ್ಸ್ ಸರ್. ಥ್ಯಾಂಕ್ ಯು ಸೋ ವೆರಿ ಮಚ್. ಥ್ಯಾಂಕ್ ಯು. ಅಂಡ್ ಸಾಗರ್ ಅವರೇ, ಈ ಚಿತ್ರಕ್ಕೆ ಸಾಹಸವನ್ನ ಡೈರೆಕ್ಟ್ ಮಾಡಿದ್ರ, ಸ್ಟನ್ಸ್ ಮಾಡಿದ್ರ, ಸೊ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ಸಿನಿಮಾ ಆಸ್ ಎ ಫೈಟ್ ಮಾಸ್ಟರ್ ಆಗಿ ಡೈರೆಕ್ಟರ್ ಸರ್ ಚಾನ್ಸ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಆಮೇಲೆ ಪೃಥ್ವಿ ಅಂಬರ್ ಸರ್ ಫೈಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಡೂಪ್ಸ್ ಏನೂ ಯೂಸ್ ಮಾಡಿಲ್ಲ. ಥ್ಯಾಂಕ್ ಯು ಸರ್. ಶರಣ್ ಸರ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಮತ್ತೆ ಪುಷ್ಪಾ ಮೇಡಮ್ ಆ್ಯಂಡ್ ಅರುಣ್ ಸರ್, ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಅಂಡ್ ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.